ಗಣೇಶಾಯ ನಮಃ. ಹಿಂದಿನ ಅಧ್ಯಾಯದಲ್ಲಿ ಸಿದ್ಧಮುನಿಗಳು ನಾಮಧಾರಕನಿಗೆ ಗೋಕರ್ಣ ಕ್ಷೇತ್ರದ ಮಹಿಮೆಯನ್ನ ವಿವರಿಸ್ತಾರೆ. ಗುರುಗಳು ಗೋಕರ್ಣ ಕ್ಷೇತ್ರದಲ್ಲಿ ಅಷ್ಟು ದಿನಗಳ ಕಾಲ ಸಮಯವನ್ನು ಕಳೀಲಿಕ್ಕೆ ಕಾರಣವೇನು ಅಂತ ಕೇಳಿದಾಗ ಆ ಗೋಕರ್ಣ ಕ್ಷೇತ್ರದ ಮಹಿಮೆ, ಅಲ್ಲಿ ಮಿತ್ರಸಹನೆಂಬ ರಾಜನು ಹೋಗಿ ತನ್ನ ಜೀವನವನ್ನು ಉದ್ಧಾರ ಮಾಡಿಕೊಂಡಿರತಕ್ಕಂಥ ಕಥೆಯನ್ನೆಲ್ಲವನ್ನು ಸಿದ್ಧಮುನಿಗಳು ನಾಮಧಾರಕನಿಗೆ ತಿಳಿಸ್ತಾರೆ. ಈ ಮಹಿಮೆಗಳನ್ನು ಕೇಳುತ್ತಾ ಕೇಳುತ್ತಾ ಅಮೃತದ ಪಾನವನ್ನು ಮಾಡಿದ ಸಮಾನವಾದ ಹಾಗೆ ಭಾಸವಾಗ್ಲಿಕ್ಕೆ ಶುರುವಾಯಿತು ನಾಮಧಾರಕನಿಗೆ. ಕೂಡಲೇ ಸರಸ್ವತಿ ಗಂಗಾಧರನು ಗುರುಗಳ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳ ಮತ್ತಷ್ಟು ಲೀಲೆಗಳನ್ನು ತಿಳಿಸಲು ಪ್ರಾರ್ಥನೆಯನ್ನು ಮಾಡ್ತಾರೆ. ಸಿದ್ಧ ಮುನಿಗಳು ಗುರುಗಳ ಮಹಿಮೆಯನ್ನ ಮತ್ತಷ್ಟು ಲೀಲೆಗಳನ್ನೆಲ್ಲ ಈ 8ನೇ ಅಧ್ಯಾಯದಲ್ಲಿ ವಿವರವಾಗಿ ತಿಳಿಸ್ತಾರೆ. ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳು ಗೋಕರ್ಣ ಕ್ಷೇತ್ರದಲ್ಲಿ 3 ವರ್ಷಗಳ ಕಾಲ ಧ್ಯಾನಸ್ಥರಾಗಿ ತಮ್ಮ ಸಮಯವನ್ನು ಕಳೀತಾರೆ. ಅಲ್ಲಿ ಯಾರಿಗೂ ತಿಳಿಯದ ಹಾಗೆ ತಮ್ಮ ಜೀವನವನ್ನು ಕಳೆದಿರುತ್ತಾರೆ. ಅಲ್ಲಿಂದ ಮುಂದೆ ಪ್ರಯಾಣ ಬೆಳೆಸ್ತಾ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳು ಪುಣ್ಯಕ್ಷೇತ್ರವಾಗಿರತಕ್ಕಂಥ ಈ ಶ್ರೀಶೈಲಕ್ಕೆ ಬಂದು ತಲುಪ್ತಾರೆ. ಅಲ್ಲಿ ಬಹಳಷ್ಟು ಭಕ್ತರು ಗುರುಗಳ ಕುರುಹು ಸಿಕ್ಕಿದ್ದರಿಂದ ತಂಡೋಪತಂಡವಾಗಿ ಬಂದು ಗುರುಗಳನ್ನ ಸೇವಿಸಲಿಕ್ಕೆ, ಪಾದ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಗುರು ಸೇವೆಯಿಂದ ನಾವು ಎಲ್ಲದನ್ನೂ ನಮ್ಮ ಜೀವನದಲ್ಲಿ ಸಾಧಿಸಬಹುದು ಎಂಬುದಾಗಿ ಶ್ರುತಿಗಳು, ಪುರಾಣಗಳು, ಷಟ್ಶಾಸ್ತ್ರಗಳೆಲ್ಲವೂ ಸಾರುತ್ತವೆ. ಅದಕ್ಕೋಸ್ಕರವಾಗಿ ತ್ರಿಮೂರ್ತಿಯ ಅವತಾರವಾಗಿರ್ತಕ್ಕಂಥ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳ ಸೇವೆಯನ್ನು ಮಾಡಬೇಕೆಂದು ಜನರು ತಂಡವಾಗಿ ಗುರುಗಳ ಸೇವೆಗೆ ನಿಲ್ತಿದ್ರು. ಈ ಕ್ಷೇತ್ರವಾಗಿರ್ತಕ್ಕಂತಹ ಶ್ರೀಶೈಲದಲ್ಲಿ ಗುರುಗಳು ಒಂದು 4 ತಿಂಗಳ ಕಾಲ ತಮ್ಮ ಸಮಯವನ್ನು ಕಳೆದು ಕುರುವಪುರ ಎಂಬತಕ್ಕಂತಹ ಕ್ಷೇತ್ರ, ರಾಯಚೂರು ಬಳಿ ಇರತಕ್ಕಂಥ ಕ್ಷೇತ್ರವಿದು. ಗುರುಗಳು ಅಲ್ಲಿ ಬಂದು ತಮ್ಮ ವಾಸ್ತವ್ಯವನ್ನು ಹೂಡ್ತಾರೆ. ಈ ಕ್ಷೇತ್ರ ಗುರುಗಳ ವಾಸ್ತವ್ಯದಿಂದಲೇ ಸಣ್ಣದಾದಂತಹ ಒಂದು ಊರು ಪುಣ್ಯಕ್ಷೇತ್ರವಾಯಿತು. ಇವತ್ತಿಗೂ ಗುರುಗಳ ಭಕ್ತರು, ಬಹಳಷ್ಟು ಭಕ್ತರು ಅಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಗೋಸ್ಕರವಾಗಿ, ಗುರುಗಳನ್ನ ಸೇವೆಯನ್ನು ಮಾಡೋಗೋಸ್ಕರವಾಗಿ ಕುರುಪುರಕ್ಕೆ ಹೋಗಿ ತಮ್ಮ ಸಮಯವನ್ನು ಕಳೀತಾರೆ. ತಮ್ಮ ಆಸೆಗಳನ್ನೆಲ್ಲವನ್ನು ಪೂರೈಸಿಕೊಂಡು ಬರ್ತಾರೆ. ಅಂತಹ ಪುಣ್ಯ ಕ್ಷೇತ್ರವದು. ಆ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥದ್ದು ಗುರುಗಳ ಲೀಲೆಯಿಂದ, ಮಹಿಮೆಗಳಿಂದ. ಈ ಕುರುಪುರದ ಮಹಿಮೆ ಬಹಳಷ್ಟು ಇದೆ ಎಂದಾಕ್ಷಣ ನಾಮಧಾರಕನು ಗುರುಗಳ ಮಹಿಮೆಯನ್ನ ಕೇಳಲಿಕ್ಕೆ ಬೇಡಿಕೊಂಡಿದ್ದರಿಂದ ಸಿದ್ಧ ಮುನಿಗಳು ಅಲ್ಲಿನ ಒಂದು ವಿಶೇಷವಾಗಿರತಕ್ಕಂಥ ಮಹಿಮೆಯನ್ನ ಹೇಳ್ತಾರೆ. ಈ ಕುರುಪುರದಲ್ಲಿ ಒಂದು ಬ್ರಾಹ್ಮಣ ದಂಪತಿಗಳಿದ್ದರು. ಆ ಬ್ರಾಹ್ಮಣನಿಗೆ ಅಂಬಿಕಾ ಎಂಬತಕ್ಕಂತಹ ಪತಿವ್ರತೆಯಾದಂತಹ, ಸುಶೀಲೆಯಾದಂತಹ ಒಬ್ಬ ಹೆಂಡತಿ ಇದ್ದಳು. ಇಬ್ಬರಿಗೂ ಸೇರಿ ಬಹಳಷ್ಟು ಮಕ್ಕಳಾದರೂ ಒಂದೂ ಬದುಕಿ ಉಳಿತಿರಲಿಲ್ಲ. ಆದರೂ ಇವರು ದುಃಖಿಸದೆ ಭಗವಂತನ ನಾಮಸ್ಮರಣೆ, ಸೇವೆ ಮತ್ತು ಈ ವ್ರತ, ಹೋಮ, ನಿಯಮ, ಯಾಗ, ಯಜ್ಞಾದಿಗಳನ್ನೆಲ್ಲವನ್ನು ಮಾಡ್ತಾ, ಭಜನೆಯನ್ನು ಮಾಡ್ತಾ ಭಗವಂತನ ಅನುಗ್ರಹದಿಂದ ಯಾವತ್ತಾದರೂ ಒಂದು ದಿನ ನಮಗೆ ಭಗವಂತನ ಕರುಣೆಯಾಗ್ತದೆ ಎಂಬುದಾಗಿ ಪೂಜೆಯನ್ನು ಮಾಡ್ತಾ ನೇಮ ನಿಯಮಗಳಲ್ಲಿ ತಮ್ಮ ಜೀವನವನ್ನು ಕಳೀತಾ ಇದ್ರು. ಆ ನೇಮ ನಿಯಮದ ಫಲವಾಗಿ ಸಿಕ್ಕಿತೋ ಎಂಬಂತೆ ಅವರಲ್ಲಿ ಒಬ್ಬ ಸುಪುತ್ರನು ಜನಿಸಿದ. ಈ ಮಗು ಬೆಳೆಯುತ್ತಾ ವಿದ್ಯೆ ಯಾವುದೂ ಆ ತಲೆಗೆ ಹತ್ತುತ್ತಿರಲಿಲ್ಲ. ಮಂದಮತಿಯಾಗಿ ತನ್ನ ಜೀವನವನ್ನ ಸಾಗಿಸ್ತಾ ಇದ್ದ ಈ ಮಗು.
ತಂದೆ ತಾಯಿಗಳಿಗೆ ಬಹಳಷ್ಟು ಕಷ್ಟಪಟ್ಟು ಹುಟ್ಟಿರತಕ್ಕಂಥ ಮಗು ಎಂಬುದಾಗಿ ಒಂದು ಬದಿಯಲ್ಲಿ ಪ್ರೀತಿ, ಇನ್ನೊಂದು ಬದಿಯಲ್ಲಿ ಭಗವಂತನ ನಾಮಸ್ಮರಣೆ, ವೇದ ಪಾರಾಯಣಗಳು, ಪಠಣೆಗಳು, ನಿಯಮಗಳನ್ನು ಮಾಡದೇ ಇದ್ದರೆ ಮುಂದೆ ಈ ಮಗುವಿನ ಜೀವನದ ಗತಿ ಏನು, ಈ ಮಗುವಿನಿಂದ ನಮಗೇನು ಫಲ ಎಂಬುದಾಗಿ ಬಹಳಷ್ಟು ಯೋಚನೆಯನ್ನು ಮಾಡಿ ಹಿರಿಯರ ಮಾತಿನ ಪ್ರಕಾರ ಆ 7-8 ವರ್ಷವಾದ ಕ್ಷಣ ಮಗುವಿಗೆ ಉಪನಯನ ಕರ್ಮಗಳನ್ನು ಮಾಡ್ತಾರೆ. ಉಪನಯನವಾದ ಮೇಲಾದರೂ ಮಗು ಉತ್ತಮ ಬುದ್ಧಿ ಹೊಂದುತ್ತದೆ ಎಂಬುದಾಗಿ ಆಸೆಯಿಂದ ಆ ಮಗುವಿನ ಉಪನಯನವನ್ನು ಮಾಡ್ತಾರೆ, ವೇದ ಪಾಠಶಾಲೆಗೆ ಸೇರಿಸ್ತಾರೆ. ಏನು ಪ್ರಯತ್ನ ಪಟ್ಟರೂ ಮಂದಮತಿಯಾಗಿರ್ತಕ್ಕಂಥ ಮಗು ಏನು ಕಲಿತರೂ ಆ ಬುದ್ಧಿಶಕ್ತಿ ಇಲ್ಲದೆ ಇರುವುದರಿಂದ ಗ್ರಹಿಸ್ಲಿಕ್ಕೆ ಆ ಮಗು ಸಾಧ್ಯವಾಗ್ತಿರಲಿಲ್ಲ. ತಂದೆ ತಾಯಿಗಳಿಗೆ ಬಹಳಷ್ಟು ದುಃಖ, ಜನರ ನಿಂದೆ, ಎಲ್ಲದರ ಬದಿಯಲ್ಲೂ ನೀವು ಇಷ್ಟು ಉತ್ತಮವಾದಂತಹ ದಂಪತಿಗಳು, ನಿಮಗೆ ಹುಟ್ಟಿರತಕ್ಕಂಥ ಈ ಮಗು ಮಂದಮತಿ ಎಂಬುದಾಗಿ ನಿಂದಿಸುವುದು ಕೇಳಲಾಗದೆ ದುಃಖಿಸ್ತಾ ಇದ್ದರು. ಕೊನೆಗೆ ಆ ತಂದೆಯು ಹೊಡೆದು ಬಡಿದು ಶಿಕ್ಷಿಸ್ಲಿಕ್ಕೆ ಪ್ರಯತ್ನ ಪಟ್ಟರು. ತಾಯಿಗೆ ಬಹಳ ದುಃಖವಾಯಿತು, ನನ್ನ ಮಗು ಇಂಥ ಪರಿಸ್ಥಿತಿಯಲ್ಲಿದೆಯಲ್ಲ ಎಂಬುದಾಗಿ ದುಃಖಿಸಿ ಕೊನೆಗೆ ಹಿಂಸಿಸಬೇಡಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ ಭಗವಂತನ ಮತ್ತಷ್ಟು ಭಜನೆಗಳು, ನಾಮಸ್ಮರಣೆಗಳು ಎಲ್ಲವನ್ನು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು. ಹೇಗಾದರೂ ಮಾಡಿ ಈ ಮಗುವಿಗೆ ವಿದ್ಯಾವಂತ, ಬುದ್ಧಿವಂತ ಮಾಡಬೇಕೆಂಬುದಾಗಿ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಮಗುವಿಗೆ ವಿದ್ಯೆ ಹತ್ತಲಿಲ್ಲ. ಕೊನೆಗೆ ಆ ವಯಸ್ಸಿನ ಅನುಗುಣವಾಗಿ ತಂದೆಯು ತೀರಿಕೊಂಡ್ರು. ಈ ವಿಧವೆಯಾದಂತಹ ತಾಯಿ, ಮಂದಮತಿಯಾದಂತಹ ಮಗು, ಈ ಇಬ್ಬರೇ ಇಷ್ಟು ದಿನ ಈ ಸಂಪತ್ತೆಲ್ಲ ಇಟ್ಟುಕೊಂಡು ತಮ್ಮ ಜೀವನವನ್ನು ನಡೆಸಲಿಕ್ಕಾಗ್ತದೆ, ಅದೂ ಕಡಿಮೆ ಆಗ್ಲಿಕ್ಕೆ ಶುರುವಾಯಿತು. ಕೊನೆಗೆ ಆ ತಾಯಿ ವಿಧಿ ಇಲ್ಲದೆ ಮಗುವಿಗೆ ಭಿಕ್ಷೆಯನ್ನು ಬೇಡಿಕೊಂಡು ಬರ್ಲಿಕ್ಕೆ ಹೇಳಿದ್ರು. ಆ ಭಿಕ್ಷೆಯಿಂದಾದರೂ ತಮ್ಮ ಜೀವನವನ್ನು, ಹೊಟ್ಟೆಯನ್ನು ತುಂಬಿಸಿಕೊಳ್ಳುವ. ದಷ್ಟಪುಷ್ಟ ಸೌಷ್ಠವ ಕಾಯನಾದಂತಹ ಹುಡುಗನನ್ನು ನೋಡಿ ಯಾರು ಭಿಕ್ಷೆಯನ್ನು ಕೊಡುತ್ತಿರಲಿಲ್ಲ, ಮೇಲಿಂದ ನಿಂದೆಯನ್ನು ಮಾಡುತ್ತಿದ್ರು. ಅಷ್ಟು ಉತ್ತಮವಾದಂತಹ ಪಂಡಿತನ ಹೊಟ್ಟೆಯಲ್ಲಿ ಹುಟ್ಟಿರತಕ್ಕಂತ ಮಗು ನೀನು ಅವಿದ್ಯಾವಂತ, ನಿನಗೆ ನಾವು ಭಿಕ್ಷೆ ಕೊಡೋದಿಲ್ಲ ಎಂಬುದಾಗಿ ಓಡಿಸ್ತಿದ್ರು. ಕೊನೆಗೊಂದು ದಿನ ಅಕ್ಕಪಕ್ಕದವರು ಹೇಳಿದ್ರು, ಈ ಹುಡುಗ ಹೇಗಾದರೂ ಒಂದು ವಯಸ್ಸಿಗೆ ಬಂದಿದ್ದಾನೆ, ಇವನಿಗೊಂದು ವಿವಾಹವನ್ನು ಮಾಡಿಸಿಬಿಡು. ಆ ಹುಡುಗಿಯ ಜೊತೆಯಲ್ಲಿ ಬಂದಿರತಕ್ಕಂಥ ವರದಕ್ಷಿಣೆಯಿಂದಾಗಲೂ ಇವನ ಜೀವನ ನಡಿಲಿ ಎಂಬುದಾಗಿ ಆ ಮನಚುಚ್ಚುವಂತಹ ಮಾತುಗಳನ್ನು ಹೇಳಿದಾಗ ಆ ಮಗನಿಗೂ ತಾಯಿಗೂ ಬಹಳಷ್ಟು ದುಃಖವಾಯಿತು. ಇಂತಹ ಈ ಜೀವನವನ್ನು ನಡೆಸುವ ಬದಲು ಆತ್ಮಹತ್ಯೆಯೇ ಉತ್ತಮವಾದಂತಹ ಮಾರ್ಗ ಎಂಬುದಾಗಿ ತಿಳಿದು ಇಬ್ಬರು, ವಿಧವೆಯಾದಂತಹ ತಾಯಿ ಮತ್ತು ಆ ಮಗನು ಇಬ್ಬರು ಸೇರಿ ತಮ್ಮ ದೇಹತ್ಯಾಗ ಮಾಡಬೇಕೆಂಬುದಾಗಿ ಕೃಷ್ಣೆಯಲ್ಲಿ ನಿಧಾನವಾಗಿ ನಡೆದು ಹೋಗುತ್ತಿರುವಾಗ ಆ ನದಿಯ ದಡದಲ್ಲಿ ಶ್ರೀಪಾದ ಶ್ರೀವಲ್ಲಭರು ಅಲ್ಲಿ ಕೂತು ಇವರ ಆ ಪರಿಸ್ಥಿತಿಯನ್ನು ನೋಡುತ್ತಾ ಇದ್ರು. ನೋಡಿ ಆ ಅಂಬಿಕೆಯನ್ನ, ಮಾತೆಯನ್ನು ಕರೀತಾರೆ. ಮಾತೆ, ಯಾಕೆ ನಿಮ್ಮ ದೇಹತ್ಯಾಗವನ್ನು ಮಾಡ್ತಿದ್ದೀರಿ? ಈ ದೇಹತ್ಯಾಗ ಮಾಡುವುದಕ್ಕಿಂತ ದೊಡ್ಡ ಪಾಪ ಬೇರೊಂದಿಲ್ಲ. ಆತ್ಮಹತ್ಯೆಯನ್ನ ಮಾಡಬಾರದು. ನಿಮ್ಮ ಕಷ್ಟ ಏನಂತ ಹೇಳಿ ಅದಕ್ಕೆ ಭಗವಂತನು ಪರಿಹಾರ ನೀಡುತ್ತಾನೆ ಎಂಬುದಾಗಿ ಆತ್ಮಹತ್ಯೆಗೆ ಆ ಮಾರ್ಗವನ್ನು ಹಿಡಿದಿರತಕ್ಕಂತ ಮಗುವಿಗೆ, ಆ ಮಗನನ್ನ ಮತ್ತು ಅಂಬಿಕೆಯನ್ನ ತಡೆದು ಕೇಳುತ್ತಾರೆ. ತನ್ನ ಈ ಕಷ್ಟದ ಸಂಗತಿಯನ್ನೆಲ್ಲವನ್ನು ಹೇಳಿರ್ತಕ್ಕಂಥ ಅಂಬಿಕೆ ಬಹಳ ದುಃಖ ಪಡುತ್ತಾಳೆ. ಗುರುವೇ, ಇನ್ನು ನಾನು ಜೀವಿಸಿ ಪ್ರಯೋಜನವಿಲ್ಲ. ಎಲ್ಲರ ಜನರ ನಿಂದೆಯನ್ನು ಸಹಿಸಲಾಗದೆ ಈ ಮಗುವಿಗೆ ಎಷ್ಟು ಪ್ರಯತ್ನ ಪಟ್ಟರೂ ವಿದ್ಯೆ ಹತ್ತಲಿಲ್ಲ. ಬೇರೆ ವಿಧಿಯೇ ಇಲ್ಲದೆ ನಾನು ದೇಹತ್ಯಾಗ ಮಾಡಬೇಕು, ಆತ್ಮಹತ್ಯೆಯನ್ನು ಮಾಡಿಕೊಳ್ಬೇಕೆಂದು ಇಬ್ಬರೂ ತೀರ್ಮಾನಗೊಂಡೆವು ಎಂಬುದಾಗಿ ಬೇಡಿದಾಗ ಗುರುಗಳು
ನಿನ್ನ ಇಚ್ಛೆ ಏನುಂಟೋ ಭಗವಂತನದನ್ನು ಪೂರ್ಣ ಮಾಡ್ತಾನೆ, ದುಃಖಿಸಬೇಡ ಎಂಬುದಾಗಿ ಕೇಳಿದಾಗ, ಮುಂದಿನ ಜನ್ಮದಲ್ಲಾದರೂ ನನಗೆ ನಿಮ್ಮಂತಹ ವಿದ್ಯಾವಂತ ಬುದ್ಧಿವಂತ ಸಮಾಜವನ್ನು ಉದ್ಧಾರ ಮಾಡುವಂತಹ ಒಬ್ಬನು ಪುತ್ರನು ಜನಿಸಲಿ ಎಂಬುದಾಗಿ ವರವನ್ನು ನೀಡಬೇಕು ಎಂಬುದಾಗಿ ಬೇಡ್ಕೊಳ್ತಾಳೆ. ಆ ಸಮಯದಲ್ಲಿ ಕರುಣಾಮಯ್ಯ ಆಗಿರ್ತಕ್ಕಂಥ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳು ಆ ಮಗುವಿನ ತಲೆಯ ಮೇಲೆ ತಮ್ಮ ವರದ ಹಸ್ತವನ್ನಿಟ್ಟ ಕ್ಷಣ ಆ ಮಗುವಿಗೆ ಸಕಲ ವಿದ್ಯೆಗಳು ಪ್ರಾಪ್ತಿಯಾಯಿತು. ಬುದ್ಧಿವಂತನಾತ, ಕೆಲವೇ ಕ್ಷಣಗಳಲ್ಲಿ ಸರ್ವಜ್ಞಾನ ಆ ಮಗುವಿಗೆ ಪ್ರಾಪ್ತಿಯಾಯಿತು. ಮತ್ತು ಅಂಬಿಕೆಗೆ ಶನಿ ಪ್ರದೋಷ ವ್ರತವನ್ನ ತನ್ನ ಜೀವನ ಪರ್ಯಂತ ಉಳಿಯುವವರೆಗೂ, ಬದುಕಿರುವವರೆಗೂ ಮಾಡಲಿಕ್ಕೆ ಆದೇಶವನ್ನು ನೀಡುತ್ತಾನೆ. ಆ ಸಮಯದಲ್ಲಿ ಅಂಬಿಕೆ ಗುರುಗಳಲ್ಲಿ ಬೇಡ್ಕೊತ ಆ ಶನಿ ಪ್ರದೋಷ ವ್ರತದ ಮಹಿಮೆಯನ್ನು ತಿಳಿಸ್ಕೊಡ್ಬೇಕು ಎಂಬುದಾಗಿ ಬೇಡ್ತಾಳೆ. ಅದಕ್ಕೋಸ್ಕರವಾಗಿ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳು ಶನಿ ಪ್ರದೋಷ ವ್ರತದ ಮಹಿಮೆಯನ್ನ ಅಂಬಿಕೆಗೆ ತಿಳಿಸ್ತಾರೆ. ಇದನ್ನ ಸಿದ್ಧ ಮುನಿಗಳು ನಾಮಧಾರಕನಿಗೆ ಹೇಳ್ತಾರೆ. ಆ ಶನಿ ಪ್ರದೋಷ ವ್ರತದ ಮಹಿಮೆಯನ್ನ ನಾನು ಮುಂದಿನ ಭಾಗದಲ್ಲಿ ನಿಮಗೆ ಹೇಳುತ್ತೇನೆ. ಅಲ್ಲಿವರೆಗೂ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಗುರುದಾಸ ಸ್ವಾಮಿ ಮಹಾರಾಜ್ ಕಿ